ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನಿಮ್ಮ ಆಸ್ತಿ BBMP ಅಂಡರ್ ಬರ್ತಾ ಇದೆ. ಅದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು ಅಥವಾ ಫ್ಲಾಟ್ ಇರ್ಬೋದು. BBMP ಪ್ರಾಪರ್ಟಿ ಟ್ಯಾಕ್ಸ್ ನೀವು ಕಂಪಲ್ಸರಿ ಕಟ್ಟಲೇಬೇಕು. ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಆದರೆ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ನಮ್ದೇನು ಪ್ರಾಪರ್ಟಿ ಡೀಟೇಲ್ಸ್ ನಾವು ಎಂಟ್ರಿ ಮಾಡ್ತೀವಿ, ಆವಾಗ ತುಂಬಾ ಜನರು ಮಿಸ್ಟೇಕ್ ಮಾಡ್ತಾರೆ. ಕಾಮನ್ ಮಿಸ್ಟೇಕ್ ಯಾವುದು ಅಂತಂತಂದ್ರೆ ನಮ್ದೇನು ಪ್ರಾಪರ್ಟಿ ಏರಿಯಾ ಇರುತ್ತೆ ಅಲ್ಲ, ಅದು ಉದಾಹರಣೆಗೆ 600 ಸ್ಕ್ವೇರ್ ಫೀಟ್ ಅಂತ ನಾವು ಕೊಟ್ಟಿವಿ ಅಂತ ತಿಳ್ಕೊಳ್ಳಿ. ಆದರೆ ಕರೆಕ್ಟ್ ಪ್ರಾಪರ್ಟಿ ಏರಿಯಾ ನಮ್ದು ಎಷ್ಟಿರುತ್ತೆ, 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ಈ ರೀತಿ ಮಿಸ್ಟೇಕ್ ಇದ್ರೆ ಇದು ತುಂಬಾ ಜನರು ಮಿಸ್ಟೇಕ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, BBMP ಪರ್ಸನ್ ಏನ್ ಬರ್ತಾರ, ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ, ಅವಾಗ ತೊಂದರೆ ಆಗುತ್ತೆ. ಸೊ ಇದು ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇವಾಗ BBMP ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, BBMP ನಲ್ಲಿ ತುಂಬಾ ಆನ್ಲೈನ್ ಸಿಸ್ಟಮ್ಸ್ ಅನ್ನ ತರ್ತಾ ಇದ್ದಾರೆ. ಆನ್ಲೈನ್ ಇಂಟಿಗ್ರೇಷನ್ಸ್, ಪ್ರತಿ ವೆಬ್ಸೈಟ್ ಕೂಡ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ, ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ಈಗ ಕಾವೇರಿ ಆನ್ಲೈನ್ ಸರ್ವಿಸಸ್ ಇದೆ, ಅಥವಾ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನಾವು ಸೇಲ್ ಡೀಡ್ ಅನ್ನ ಮಾಡ್ಕೋತೀವಿ, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋತೀವಿ. ಅದನ್ನ ಈಗ BBMP ಈ ಆಸ್ತಿ ವೆಬ್ಸೈಟ್ ಏನಿದೆಲ್ಲ, ಈ ಖಾತಾ ವೆಬ್ಸೈಟ್ ಅಂತ ಅನ್ಬೋದು, ಅದನ್ನ ಲಿಂಕ್ ಮಾಡಿದ್ದಾರೆ. ಮತ್ತೆ BBMP ಈ ಆಸ್ತಿ ವೆಬ್ಸೈಟ್ ಏನಿದೆಲ್ಲ, ಅದು ಪ್ರಾಪರ್ಟಿ ಟ್ಯಾಕ್ಸ್ ಏನ್ ಡೇಟಾಬೇಸ್ ಇದೆ, ವೆಬ್ಸೈಟ್ ಇದೆ, ಅದಕ್ಕೆ ಲಿಂಕ್ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ಒಂದು ಎಲ್ಲಾ ವೆಬ್ಸೈಟ್ ಕೂಡ ಲಿಂಕ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಂಟಿಗ್ರೇಷನ್ ಮಾಡಿದ್ದಾರೆ, ಆನ್ಲೈನ್ ಸಿಸ್ಟಮ್ಸ್ ಅನ್ನ ಈ ರೀತಿ ತಂದಿದ್ದಾರೆ ಅಂತ ಅರ್ಥ. ಸೊ ಈಗ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿದಾಗೆ ಗೊತ್ತಾಗಬೇಕು ಅಂತ ಏನಿಲ್ಲ. ಸೊ ಏನ್ ಮಾಡ್ತಾ ಇದ್ದಾರೆ BBMP ದಿಂದ ಅಂತಂದ್ರೆ, ಡೈರೆಕ್ಟ್ಲಿ ಈ ರೀತಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ಡಿಯರ್ ಟ್ಯಾಕ್ಸ್ ಪೇಯರ್, ಯುವರ್ ಪ್ರಾಪರ್ಟಿ ಸ್ಯಾಸ್ ID ಶೋಸ್ ಅ ಮಿಸ್ ಮ್ಯಾಚ್ ಬಿಟ್ವೀನ್ ದ ಏರಿಯಾ ಡಿಕ್ಲೇರ್ಡ್ ಫಾರ್ ಟ್ಯಾಕ್ಸ್ ಅಂಡ್ ದ ಏರಿಯಾ ಫರ್ನಿಶ್ಡ್ ಫಾರ್ ಈ ಖಾತಾ. ಸೊ ಇದರ ಅರ್ಥ ಏನು ಅಂತಂದ್ರೆ, ನೀವೇನ್ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಏನ್ ಏರಿಯಾ ಅನ್ನ ಡಿಫೈನ್ ಮಾಡಿದ್ದೀರಾ ಅಥವಾ ಮೆನ್ಷನ್ ಮಾಡಿದ್ದೀರಾ, ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದೀರಾ, ಅದು ಮತ್ತೆ ನಿಮ್ದು ಪ್ರಾಪರ್ಟಿ ಏರಿಯಾ ನೀವೇನ್ BBMP ಈ ಆಸ್ತಿ ವೆಬ್ಸೈಟ್ ನಲ್ಲಿ ಈ ಖಾತಾ ಬೇಕು ಅಂತ ಏನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾರ, ಅದು ಎರಡೂ ಕೂಡ ಮಿಸ್ ಮ್ಯಾಚ್ ಇದೆ ಅಂತ ಕ್ಲಿಯರ್ಲಿ ಇಲ್ಲಿ ಮೆಸೇಜ್ ನಲ್ಲಿ ಹೇಳಿದ್ದಾರೆ. ಸೊ ದಟ್ ಈಸ್ ದ ರೀಸನ್ ಅಕಾರ್ಡಿಂಗ್ಲಿ ಶೋ ಕಾಸ್ ನೋಟಿಸ್ ಹ್ಯಾವ್ ಬಿನ್ ಜನರೇಟೆಡ್. ಸೊ ಅದಕ್ಕೆ ನಾವು ನೋಟಿಸ್ ಅನ್ನ ಜನರೇಟ್ ಮಾಡಿದೀವಿ ಅಂತ ಈ ರೀತಿ ಹೇಳಿದ್ದಾರೆ. ಸೊ ಈ ರೀತಿ ತುಂಬಾ ಜನರಿಗೆ ಒಂದು ನೋಟಿಸ್ ಅನ್ನ, ಮೆಸೇಜ್ ಅನ್ನ ಈ ರೀತಿ ಬಂದಿದೆ ಅಂತ ಅನ್ಬಹುದು. ಸೊ ಈಗ ಇದೇ ಮೆಸೇಜ್ ನಲ್ಲಿ ಒಂದು ವೆಬ್ಸೈಟ್ ಪೋರ್ಟಲ್ ಲಿಂಕ್ ಕೂಡ ಇದೆ ನೋಡಿ, bbmp.karnataka.go.in/ಈ ಆಸ್ತಿ notice.aspx. ಸೊ ಇದು ವೆಬ್ಸೈಟ್ ಲಿಂಕ್ ಅಥವಾ ಪೋರ್ಟಲ್ ಲಿಂಕ್ ಇದೆ ಅಂತ ಅನ್ಬೋದು. ಓಕೆನಾ? ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ, ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ, ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಬಹುದು. ಸೊ ಆ ವೆಬ್ಸೈಟ್ ನಲ್ಲಿ ನಾವು ಹೋಗಿದಾಗ ಡೈರೆಕ್ಟ್ಲಿ ಆ ಲಿಂಕ್ ಮೇಲೆ ಈ ರೀತಿ ಬರುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಡೌನ್ಲೋಡ್ ಶೋ ಕಾಸ್ ನೋಟಿಸ್ ಬ್ರಾಕೆಟ್ ನಲ್ಲಿ ಈ ಖಾತಾ ಅಂತ. ಸೊ ಈಗ ಅಪ್ಲಿಕೇಶನ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಎಂಟ್ರಿ ಮಾಡಬೇಕು ನಮ್ದು ಸ್ಯಾಸ್ ID. ರಿಟ್ರೀವ್ ಮೇಲೆ ಕ್ಲಿಕ್ ಮಾಡಿ. ರಿಟ್ರೀವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು OTP, ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ, OTP ಬರುತ್ತೆ. OTP ದಿಂದ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡಬಹುದು ಶೋ ಕಾಸ್ ನೋಟಿಸ್ ಲಿಸ್ಟ್ ಅಂತ. ಸೊ 5 ವರ್ಷದಿಂದ ಫೈನಾನ್ಷಿಯಲ್ ಇಯರ್ ಎಷ್ಟು, 5. ಸೊ 2021 ಈ ರೀತಿ ಎಲ್ಲ 5 ನೋಟಿಸಸ್ ಜನರೇಟ್ ಆಗಿದೆ. ಸೊ ಪ್ರತಿ ಒಂದು ನೋಟಿಸ್ ಕೂಡ ನೀವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಸೊ ಡೌನ್ಲೋಡ್ ಮಾಡಬೇಕು. ಸೊ ಈಗ ಈ ರೀತಿ ಎಲ್ಲಾ ನೋಟಿಸಸ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡಬೇಕು, ಸೊ ಒಂದು ನೋಟಿಸ್ ನಲ್ಲಿ ಏನೇನ್ ಇನ್ಫಾರ್ಮೇಶನ್ ಇದೆ ಅಂತ ನಿಮಗೆ ಸುಮ್ಮನೆ ಉದಾಹರಣೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ಏನಿದೆ, ಒಂದು ನಂಬರ್ ಇರುತ್ತೆ, ನಮ್ದೇ ನೋಟಿಸ್ ನಂಬರ್ ಅಂತ ಅನ್ಬೋದು. ನೆಕ್ಸ್ಟ್ ಯಾವ ಆಫೀಸ್ ದಿಂದ ನನಗೆ ಬಂದಿದೆ, ಅಂಡ್ ಏನ್ ನೋಟಿಸ್ ಅಂತಂದ್ರೆ ಶೋ ಕಾಸ್ ನೋಟಿಸ್, ಇಯರ್ ಆಫ್ ಅಸೆಸ್ಮೆಂಟ್ ಯಾವುದು, 24-25. ಓಕೆನಾ? ಸೊ ಇದು ಒಂದು ಹೆಡ್ಡಿಂಗ್ ಅಂತ ಅನ್ಬೋದು. ನೆಕ್ಸ್ಟ್ ಏನ್ ಬರ್ದಿದೆ ನೋಡಿ, ದ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ ಯು ಫಾರ್ ಯುವರ್ ಈ ಖಾತಾ. ಈ ಖಾತಾ ನಾವು ಅಪ್ಲೈ ಮಾಡುವಾಗ BBMP ಈ ಆಸ್ತಿನಲ್ಲಿ ನಾವೇನ್ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ಈ ಖಾತಾ ಬೇಕು ಅಂತ, ಅದು ಇನ್ಫಾರ್ಮೇಶನ್ ಅಲ್ಲಿ ಪ್ರಾಪರ್ಟಿ ಏರಿಯಾ ಜಾಸ್ತಿ ಮೆನ್ಷನ್ ಮಾಡಿದೀವಿ, ಅದು ಈಕ್ವಲಿ ಇಲ್ಲ. ಎಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ನಾವು ಅದನ್ನ ಕಡಿಮೆ ತೋರಿಸಿದೀವಿ. ಸೊ ಇದೊಂದು ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ದ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ ಯು ಫಾರ್ ಈ ಖಾತಾ ರಿವೀಲ್ಸ್ ದಟ್ ಯುವರ್ ಡಿಕ್ಲೇರ್ಡ್ ಸೆಲ್ಫ್ ಅಸೆಸ್ಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಇಸ್ ಲೆಸ್ ದೆನ್ ದ ಆಕ್ಚುಯಲ್ ಏರಿಯಾ ಅಂಡ್ ಯೂಸ್. ಸೊ ನೀವು ಲೆಸ್ ಅನ್ನ ತೋರಿಸಿದ್ದೀರಾ ಅಥವಾ ಕಡಿಮೆ ತೋರಿಸಿದ್ದೀರಾ. ಸೊ ನೆಕ್ಸ್ಟ್ ಪಾಯಿಂಟ್ ನಲ್ಲಿ, ಸೊ ದಟ್ ಈಸ್ ದ ರೀಸನ್ 10th July 2025 ಅಂದ್ರೆ ಈ ಡೇಟಿಗೆ ನಾವು ಇದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀವಿ. ನಮ್ದು PID ನಂಬರು, ಇಯರ್ ಆಫ್ ಅಸೆಸ್ಮೆಂಟ್ ಅಂಡ್ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ಸೊ ಇಲ್ಲಿ ಒಂದು ಟೇಬಲ್ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ, ಡೀಟೇಲ್ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ಏನ್ ಡೇಟಾಬೇಸ್ ಇದೆಲ್ಲ, ಅಲ್ಲಿ ನಾವೇನು ಪ್ರಾಪರ್ಟಿ ಟ್ಯಾಕ್ಸ್ ತುಂಬ್ತೀವಿ, ಅಂಡ್ BBMP ಈ ಆಸ್ತಿ ವೆಬ್ಸೈಟ್ ನಲ್ಲಿ ನಾವೇನು ಈ ಖಾತಾಗೆ ಅಪ್ಲೈ ಮಾಡ್ತೀವಿ. ಸೊ ಅಲ್ಲೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಅಂಡ್ ಎಲ್ಲ ರೀತಿ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. 800 ಸ್ಕ್ವೇರ್ ಫೀಟ್ ಅಂತ ನಾವು ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದೀವಿ. ಅದೇ ಈ ಖಾತಾ ಅಪ್ಲಿಕೇಶನ್ ಹಾಕುವಾಗ BBMP ವೆಬ್ಸೈಟ್ ನಲ್ಲಿ 1128 ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದೀವಿ. ಸೊ ಸ್ವಲ್ಪ
ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೆಲ್ಫ್ 800 ಸ್ಕ್ವೇರ್ ಫೀಟ್, ಇಲ್ಲಿ 1128 ಸ್ಕ್ವೇರ್ ಫೀಟ್ ಅಂತ. ಅಂಡ್ ಪಾರ್ಕಿಂಗ್ ಎಷ್ಟು ಇಲ್ಲ ಅಂತ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ತೋರಿಸಿದೀವಿ, ಆದ್ರೆ ಪಾರ್ಕಿಂಗ್ BBMP ಈ ಆಸ್ತಿನಲ್ಲಿ ನಾವು ಮೆನ್ಷನ್ ಮಾಡಿದೀವಿ 100 ಸ್ಕ್ವೇರ್ ಫೀಟ್ ಅಂತ. ಸೊ ಇದೊಂದು ಕ್ಲಿಯರ್ ಆಗಿ ಮಿಸ್ ಮ್ಯಾಚ್ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟೊಂದು ಕ್ಲಾರಿಟಿದಿಂದ ನೋಟಿಸ್ ನಲ್ಲಿ ಬರ್ದಿದಿರುತ್ತೆ. ಅಂಡ್ ಡೀಟೇಲ್ ಆಗಿ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟಿದೆ, ಯಾವ್ಯಾವ ಡೀಟೇಲ್ಸ್ ಅಂತ ಎಲ್ಲ ಆಸ್ ಪರ್ ರಿಟರ್ನ್ಸ್ ಎಷ್ಟು ಇರಬೇಕು ಅಂಡ್ ಅಸೆಸ್ಮೆಂಟ್ ಎಷ್ಟು ಅದು ಕೂಡ ಕೊಟ್ಟಿದ್ದಾರೆ. ಅಂಡ್ ಫೈನಲಿ ಒಂದು ಟೇಬಲ್ ಇರುತ್ತೆ ಕೆಳಗಡೆ. ಸೊ ಅಲ್ಲಿ ಡಿಫರೆನ್ಸ್ ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಇದೆ ಅಂಡ್ ಸೆಸ್ ಎಷ್ಟು ಹಚ್ತಾ ಇದೀವಿ, ಪೆನಲ್ಟಿ ಎಷ್ಟಾಗುತ್ತೆ, ಇಂಟ್ರೆಸ್ಟ್ ಎಷ್ಟಾಗುತ್ತೆ, SWM ಸೆಸ್ ಟೋಟಲು. ಸೊ ಎಲ್ಲ ಕೂಡ ಇಲ್ಲಿ ನೀವು ಫೈನಲಿ 2681 ರೂಪೀಸ್ ಜಾಸ್ತಿ ಆಗುತ್ತೆ, ಅದನ್ನ ಕಟ್ಟಬೇಕು. ಸೊ ಇಲ್ಲಿ ಮತ್ತೇನ್ ಬರ್ತಿದ್ದಾರೆ ಅಂತಂದ್ರೆ ಡಿಫರೆನ್ಸ್ ಏನ್ ಅಮೌಂಟ್ ಇದೆಯಲ್ಲ ರಿಅಸೆಸ್ಡ್ ಮಾಡಿದ್ದು ಅದು 5% ಗಿಂತ ಜಾಸ್ತಿ ಇದೆ. ಸೊ ಟೋಟಲಿ 2681 ರೂಪೀಸ್ ನೀವು ಕಟ್ಟಬೇಕು. ಅದು ಫೈನ್ ಅಂಡ್ ಪೆನಲ್ಟಿ ಅಥವಾ ಇಂಟ್ರೆಸ್ಟ್ ಎಲ್ಲ ಸೇರಿಸ್ಬಿಟ್ಟು ಇಷ್ಟ ಆಗುತ್ತೆ. ಸೊ 15 ಡೇಸ್ ಒಳಗಡೆ ನೀವು ಇದನ್ನ ಶೋ ಕಾಸ್ ನೋಟಿಸ್ ಅನ್ನ ಕನ್ಸಿಡರ್ ಮಾಡಬೇಕು, ರಿಪ್ಲೈ ಮಾಡಬೇಕು ಅಂತ ಇಲ್ಲಿ ಬರ್ದಿದಿರುತ್ತೆ. ಅಂಡ್ 15 ಡೇಸ್ ಅಂತ. ಸೊ ನೆಕ್ಸ್ಟ್ ರಿಅಸೆಸ್ಮೆಂಟ್ ಮಾಡಿ ಈ ರೀತಿ ಒಂದು ರಿಪ್ಲೈ ಮಾಡಬೇಕು. ಸೊ 15 ಡೇಸ್ ಒಳಗಡೆ ನಾವು ಮಾಡಿಲ್ಲ ಅಂತಂದ್ರೆ ಏನ್ ಬರ್ದಿದೆ ಅಂತಂದ್ರೆ ನಾವೊಂದು ಆರ್ಡರ್ ಕೊಡ್ತೀವಿ, ಇದು ಮತ್ತೆ ನೀವು ಇನ್ನೊಂದ್ಸರ್ತಿ ಪ್ರಾಪರ್ಟಿ ಟ್ಯಾಕ್ಸ್ ತುಂಬಬೇಕು ಅಂತ ಈ ರೀತಿ ಒಂದು ಆರ್ಡರ್ ಯಾಕೆ ಜನರೇಟ್ ಮಾಡಬಾರ್ದು. ಸೊ ಓನರ್ ಇರ್ಬೋದು, ಆಕ್ಯುಪೈರ್ ಇರ್ಬೋದು, ನಿಮಗೆ ಕರೆಸಿಬಿಟ್ಟು ನಾವು ಒಂದು ಆರ್ಡರ್ ಅನ್ನ ಕೊಡ್ಬೋದು ಅಂತ ಹೇಳಿದ್ದಾರೆ. ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದ್ರೆ ನೀವು BBMP enyaya.karnataka.go.in ಈ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನಿಮ್ದನ್ನ ಅಬ್ಜೆಕ್ಷನ್ ಅನ್ನ ನೀವು ಫೈಲ್ ಮಾಡ್ಬೋದು. ನಿಮ್ಗೆ ಒಂದು ಅಪರ್ಚುನಿಟಿ ಕೊಡ್ತೀವಿ, ನಿಮ್ದು ಏನ್ ರಿಪ್ಲೈ ಇದೆಯಲ್ಲ ಅದು ನಾವು ಕೇಳ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟಿಗೆ ಈ ರೀತಿ ಒಂದು QR ಕೋಡು ಯಾವ ಆಫೀಸ್ಲಿಂದ ಬಂದಿದೆ ಅದು ಕೂಡ ಮೆನ್ಷನ್ ಇರುತ್ತೆ. ಅಂಡ್ ಇದು ಡಿಜಿಟಲಿ ಜನರೇಟೆಡ್ ಶೋ ಕಾಸ್ ನೋಟಿಸ್ ಇದೆ ಅಂತ ಇಲ್ಲಿ ಬರ್ದಿದಿರುತ್ತೆ. ಅಂಡ್ ಮ್ಯಾನ್ಯುಯಲ್ ಸಿಗ್ನೇಚರ್ ಏನು ಅವಶ್ಯಕತೆ ಇಲ್ಲ. ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಇದು ಪ್ರಶ್ನೆ, ರೈಟ್? ಸೊ ನೀವೇನ್ ಮಾಡ್ಬೋದು, BBMP ಆಫೀಸ್ ನಲ್ಲಿ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ಬೋದು ಏನ್ ವಿಚಾರ ಅಂತ. ಓಕೆ, ನೆಕ್ಸ್ಟ್ BBMP ಪ್ರಾಪರ್ಟಿ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಟಿಸ್ ಅಂತ ಕೂಡ ಆಪ್ಷನ್ ಇದೆ. ಇಲ್ಲಿ ನೋಟಿಸ್ ಪೇಮೆಂಟ್, ನೋಟಿಸ್ ಜನರೇಷನ್ ಇದೆ. ನೋಟಿಸ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಟಿಸ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಹಾಕಿ ಈ ರೀತಿನೂ ನೀವು ಇಲ್ಲಿ ಪ್ರೊಸೀಡ್ ಮಾಡಬಹುದು, ಪೇಮೆಂಟ್ ಮಾಡಬಹುದು. ಸೊ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಪ್ರಾಪರ್ಟಿ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೇನೆ. ಸೊ ಇಲ್ಲಿ ನೋಡಿ, ಫಸ್ಟ್ ನಾನೇನ್ ಹೇಳಿದ್ದೆ, ಪ್ರಾಪರ್ಟಿ ಟ್ಯಾಕ್ಸ್ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಇದು ಸಪರೇಟ್ ವಿಡಿಯೋ ಮಾಡಿದ್ದೆ. ಅಂಡ್ ಯಾವ್ದಾದ್ರು ರಾಂಗ್ ಡೀಟೇಲ್ಸ್ ನಾವು ಎಂಟರ್ ಮಾಡಿದ್ರೆ ಪೇಮೆಂಟ್ ಕೂಡ ಮಾಡಿದೀವಿ, ಅವಾಗ ನಾವು ರಿವೈಸ್ಡ್ ರಿಟರ್ನ್ ಯಾವ ರೀತಿ ಫೈಲ್ ಮಾಡಬಹುದು ಅದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಅಂಡ್ ಓನರ್ ನೇಮ್ ಮಿಸ್ ಮ್ಯಾಚ್, ಮೊಬೈಲ್ ನಂಬರ್ ಅಪ್ಡೇಟ್ ಇದು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಆ ಪ್ಲೇ ಲಿಸ್ಟ್ ನಲ್ಲಿ ಹೋಗ್ಬಿಟ್ಟು ನೀವು ಇವೆಲ್ಲ ವಿಡಿಯೋಸ್ ನೋಡಬಹುದು. ಏನಾದರೂ ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಿ. ವಿಡಿಯೋ ಇಲ್ಲಿವರೆಗೂ ನೋಡಿದೆ ಅಂತಂದ್ರೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.